ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನೋ ಅನ್ನೋದು ನಿಮಗೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಏನಂತ ಹೇಳಿದ್ರೆ ಅದ್ರ ಜೊತೆಗೆ ನಾನು ಸ್ವಲ್ಪ ಮನೆಗೆ ಸಾಮಾನು ಬೇಕಿತ್ತು. ಸ್ವಲ್ಪ ಗ್ರಾಸರಿ ವೆಜಿಟೇಬಲ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ, ಫ್ಲಿಪ್ಕಾರ್ಟಿಂದ ಬಂದಿದೆ. ಅದ್ರ ವಿಡಿಯೋ ಕೂಡ ಅಟ್ಯಾಚ್ ಮಾಡಿದ್ದೀನಿ. ಚೆರಿ ನಾನು ತೋರಿಸ್ತೀನಿ ಅಂತಿದ್ದ. ಓಕೆ ತೋರಿಸು ಅಂತೇಳಿ ಅದೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನು ನೋಡಿ. ಇನ್ನು ಏನು ವಿಷಯ ಅಂತ ಹೇಳಿದ್ರೆ, ನನ್ನ ಒಂದು ಫೋಟೋಶೂಟ್ ಎಲ್ಲ ಮಾಡಿಸ್ಕೊಳ್ಳಲ್ವ, ಸೀಮಂತ ಏನೋ ಮಾಡಿಸ್ಕೊಳ್ಳಲ್ಲ, ಓಕೆ ಫೋಟೋಶೂಟ್ ಮಾಡಿಸ್ಕೊಳ್ಳಲ್ವ ಅಂದರೆ ಮಾಡಿಸ್ಕೊಳ್ಳೋ ಆಸೆ ಇದೆ. ಅದೇ ಏನಂತ ಹೇಳಿದ್ರೆ, ಹೊರಗಡೆ ಮಾಡಿಸ್ಕೊಂಡ್ರೆ ಒಂದು 6,000 10,000 ಅದೆಲ್ಲ ಚಾರ್ಜ್ ಇದೆ. ನೋಡಿದೆ ನಾನು ತುಂಬ ಪೇಜಸ್ನ ಚೆಕ್ ಮಾಡಿಬಿಟ್ಟು. ಅಲ್ಲಿ ಒಂದು 5 ಫೋಟೋ ಕೊಡ್ತಾರಂತೆ, ರಾ ಫೋಟೋ ಮತ್ತು ಕಾಪಿ ಕೊಡ್ತಾರಂತೆ, 2 ಗೌನ್ ಕೊಡ್ತಾರಂತೆ. ಎಕ್ಸ್ಟ್ರಾ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ಗೆಲ್ಲ ಬೇರೆ ಚಾರ್ಜ್ ಆಗುತ್ತಂತೆ. ಸೊ ನಾನು ಅಷ್ಟೊಂದು 10,000 ತನಕ ಪೇ ಮಾಡಿ ನನಗೆ ಬರೀ ಒಂದು 5 ಫೋಟೋಗೋಸ್ಕರ ಯಾಕೆ ಅಂತ ಅನ್ನಿಸ್ತು. ಮತ್ತು ಇಂಡೋರ್ ಫೋಟೋಶೂಟ್ ಬೇರೆ. ಸೊ ಅದಕ್ಕೆ ಅಷ್ಟು ವರ್ತಲ್ಲ ಅಂತ ನನಗನ್ನಿಸ್ತು. ಅದಕ್ಕೆ ಮನೇಲೇ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ, ನಮ್ಮ ಹತ್ರ ಇರೋ ಡ್ರೆಸ್ ಹಾಕ್ಕೊಂಡು ಅಥವಾ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಂಡು ಮಾಡಿಸ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ. ನನ್ನ ತಂಗಿ ಇದ್ದಾಳಲ್ಲ, ಕೇಳಿದೆ ಫೋಟೋ ತಕ್ಕೊಡ್ತೀಯಾ ಅಂತ. ಅವ್ರದ್ದು ಆ್ಯಪಲ್ ಫೋನ್ ಇದೆಯಲ್ಲ, ಅದರಲ್ಲಿ ಕ್ಲಾರಿಟಿ ಚೆನ್ನಾಗೇ ಬರುತ್ತೆ. ಸೊ ಹೇಗಿದ್ರು ಫೋಟೋಶಾಪಲ್ಲಿ ಹೋಗಿ ಕೊಟ್ಟರೆ, ಸ್ಟುಡಿಯೋಗೆ ತೊಗೊಂಡೋಗಿ ಕೊಟ್ಟರೆ ಆಲ್ಬಮ್ಮಲ್ಲಿ ಕ್ಲಾರಿಟಿ ಇರೋ ಫೋಟೋ ಎಲ್ಲ ತೊಗೊಂಡು ನಮಗೆ ಆಲ್ಬಮ್ನ ಮಾಡಿಕೊಡ್ತಾರೆ. ಸೊ ನಮ್ಗೆ ಹೆಂಗೆ ಬೇಕೋ ಹಾಗೆ ಮನೇಲಿ ಇಂಡೋರ್ ಫೋಟೋಶೂಟ್ ಅವರು ಅದೇ ಮಾಡ್ತಾರೆ. ನಮಗೆ ಬೇಕಾದಂಗೆ ರೆಡಿಯಾಗಿ ನಮಗೆ ಬೇಕಾಗಿರೋ ಬಟ್ಟೆನ ಹಾಕ್ಕೊಂಡು ಮನೇಲೇ ಫೋಟೋಶೂಟ್ ಮಾಡ್ಕೊಳ್ಳೋಣ ಅನ್ನೋದು ನನ್ನ ಒಂದು ಆಲೋಚನೆ. ಅದಕ್ಕೋಸ್ಕರ ನಾನು ಫೋಟೋಶೂಟ್ ಮಾಡಿಸ್ಕೊಡ್ಬೇಕು ಅಂತ ತುಂಬಾ ಇಷ್ಟ ಐತೆ ಈ ಸರಿ. ಅವ್ನು ಜನ ಕೇಳ್ತಿರೋ ಏನಿಗೆ ಈ ಸರಿ ಹಿಂಗೆ ಅನ್ಕೋತಿದ್ಯಾ ಅಂತ. ಲಾಸ್ಟ್ ಟೈಮ್ ಮಾಡಿಸಿಲ್ವಲ್ಲ, ಈ ಸರಿ ಮಾಡಿಸ್ಕೋಬೇಕು ಅಂತಂದೆ. ಸರಿ ಆಯಿತು ಮಾಡಿಸ್ಕೋ, ದುಡ್ಡೇ ಕೊಡ್ತೀನಿ ಹೊರಗಡೆ ಅಂದರು. ನನಗೇನೋ ಅಷ್ಟು ವರ್ತಲ್ಲ ಅನ್ನಿಸ್ತು. ಅಷ್ಟು ಸ್ಪೆಂಡ್ ಮಾಡೋಕ್ಕೂ ನನಗಿಷ್ಟ ಇಲ್ಲ. ಆಸೆ ಇದೆ ಅಂತ ಹೇಳಿ ಎಲ್ಲ ತೊಗೊಂಡೋಗಿ ಸುಮ್ಮನೆ ದುಡ್ಡು ಹಾಳು ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಅದಕ್ಕೆ ಮನೆಯಲ್ಲೇ ಮಾಡಿಸ್ಕೊಳ್ತೀನಿ, ಅದಕ್ಕೆ ಏನು ಬೇಕೋ ಅದನ್ನು ತಂದುಕೊಡಿ ಅಂತ ಕೇಳಿದೆ. ಸರಿ ಆಯಿತು ಅಂತ ಜನನೂ ಒಪ್ಕೊಂತು. ನಾನಿನ್ನು ಮಾಡಿಸಿಲ್ಲ ಅಂತ ಇದಕ್ಕೆ ಹೊರಗಡೆನೇ ಮಾಡಿಸ್ಕೊ, ದುಡ್ಡು ಕೊಡ್ತೀನಿ ಅಂತ ಅಂದ್ಬಿಟ್ರು. ಅದಕ್ಕೆ ಸರಿ, ಅವ್ರಿಗೆ ರಜೆ ಇರೋದು ಸಂಡೇ ಸ್ಯಾಟರ್ಡೆ ಆ ಟೈಮಲ್ಲಲ್ವ. ಸೊ ಆಯಿತು, ಮನೆಯಲ್ಲೇ ಮಾಡಿಸ್ಕೊ, ಅದಕ್ಕೆ ಏನು ಬೇಕೋ ಎಷ್ಟಾಗುತ್ತೋ ಅಷ್ಟು ನಾನು ಬ್ಯಾಕ್ ಇದನ್ನು ಸ್ಟೇಜ್ನ ರೆಡಿ ಮಾಡ್ತೀನಿ ಅಂತ ಜಾನು ಹೇಳಿದ್ರು. ಸೊ ಹಾಗಾಗಿ ಮನೇಲೇ ಫೋಟೋಶೂಟ್ ಮಾಡಿಸೋಣ ಅಂತ ರೆಡಿಯಾಗಿದ್ದೀನಿ. ಫೋಟೋಗ್ರಾಫರು ನನ್ನ ತಂಗಿ ರೆಡಿ, ಎಲ್ಲ ಏನೇನು ಬೇಕೋ ಅದಕ್ಕೆ ಅರೇಂಜ್ಮೆಂಟ್ ಮಾಡೋದು ಜಾನು. ಸಿಂಪಲ್ಲಾಗೇ ಮನೇಲಿ ಫೋಟೋಶೂಟ್ನ ಮಾಡಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಜಾನು ಮತ್ತು ಚೆರಿ ಇಬ್ಬರು ಸಿಗ್ತಾರಲ್ವ, ಅವ್ರ ಜೊತೆನೂ ಫೋಟೋಶೂಟ್ ಮಾಡಿಸ್ಕೊಂಡಂಗಾಗುತ್ತೆ ಅಂತ ಹೇಳ್ಬಿಟ್ಟು ಮನೇಲೇ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಫೋಟೋಶೂಟ್ ಮಾಡಿಸ್ಕೊಳ್ತೀನಿ, ಬಟ್ ಹೊರಗಡೆ ಅಲ್ಲ, ಬೇರೆಯವ್ರ ಹತ್ರ ಅಲ್ಲ, ಮನೇಲೇ ನಾವೇ ಮಾಡ್ಕೊಳ್ಳೋದು. ಅದೆಲ್ಲ ಹೇಗಿರುತ್ತೆ, ಹೇಗೆ ಬಂದಿದೆ ಅನ್ನೋದನ್ನ ನಿಮ್ಮ ಜೊತೆ ನಾನು ನಿಜವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಸಿಂಪಲ್ಲಾಗಾದರೂ ಪರವಾಗಿಲ್ಲ, ಮನೇಲೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಚೆರಿ ಬರ್ಡೇ ಫೋಟೋ ಜೊತೆ ನಾನು ಫಸ್ಟ್ ಒಂದಷ್ಟು ಸೀಮಂತದ್ದು ಫೋಟೋ ಎಲ್ಲ ತೆಗೆದು ಅದನ್ನು ಆಲ್ಬಮ್ಗೆ ಹಾಕಿಸ್ಕೊಂಡಿದ್ದೀನಿ. ಸೇಮ್ ಇದೇ ಥರ ಒಂದು ಚಿಕ್ಕ ಆಲ್ಬಮ್ನ ಮಾಡಿಸ್ಕೊಂಡು ಹಾಕಿಸ್ಕೊಳ್ಳೋಣ ಅನ್ನೋದು ತಲೆಯಲ್ಲಿದೆ. ಒಂದು ಡ್ರೆಸ್ ಹಾಕ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ಒಂದು ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ, ಇನ್ನೊಂದು ಸ್ಯಾರಿ ಹಾಕ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 2 ಥರದ್ದು ಫೋಟೋಶೂಟ್ ಮನೆಯಲ್ಲೇ ಮಾಡಿಸ್ಕೊಳ್ಳೋಣ ಅಂತ. ಸೊ ಅದನ್ನು ಮಾಡಿಸ್ಬಿಟ್ಟು ಯಾವುದ್ಯಾವುದು ಚೆನ್ನಾಗಿದೆ ಅದನ್ನು ನಾವೇ ಸೆಲೆಕ್ಟ್ ಮಾಡಿ ಅವ್ರಿಗೆ ಕೊಟ್ಟರೆ, ಸ್ಟುಡಿಯೋಗೆ ತೊಗೊಂಡೋಗಿ ಅವರಿಗೆ ಏನದು ಕನೆಕ್ಟ್ ಮಾಡ್ಕೊಂಡು ನೋಡ್ತಾರೆ. ಅದು ನೋಡಿಬಿಟ್ಟು ಚೆನ್ನಾಗಿರೋ ಫೋಟೋ ಎಲ್ಲ ಆಲ್ಬಮ್ ಮಾಡಿ ಕೊಡ್ತಾರೆ. ಸೊ ಅದು ನನ್ನ ತಲೆಯಲ್ಲಿರೋದು. ಸೊ ಫೋಟೋಶೂಟ್ ಮಾಡಿಸ್ಕೊಳ್ತೀನಿ, ಬಟ್ ಮನೇಲೇ ಮಾಡಿಸ್ಕೊಳ್ತೀನಿ. ಎಷ್ಟು ಹೇಗಿತ್ತು ಏನು ಅನ್ನೋದನ್ನು ನೀವೇ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೊಂದು ಅಪ್ಡೇಟ್ ಕೊಡಬೇಕಿತ್ತು. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್, ಶೇರ್, ಕಮೆಂಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿದೆ, ನೀವು ಮನೇಲಿ ಕೂಡ ಟ್ರೈ ಮಾಡಿ. ಈ ಥರ ಐಡಿಯಾ ಮಾಡಿಕೊಂಡು ನೀವು ಕೂಡ ಆಲ್ಬಮ್ ಮಾಡಿಸ್ಕೊಳ್ಬೋದು. ಅಷ್ಟೇ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗತ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನೋಡ ಈ ಅಪ್ಪ ಏನಿದು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿರೋದು ಓಕ್ರಾ. ಎಷ್ಟಿದು? 7 ರೂಪೀಸ್ ಏನೋ ಬೀಳ್ತು. ಇಲ್ಲ ಕಣ್ಣ, ಅದು ಹೋಲ್ಬಿಟ್ಟಿರೋದು, ಅವು ಕುಸ್ರಾಡ್ಲಿ ಅಂತ. ನೆಕ್ಸ್ಟು ಸರ್ಫ್ ಎಕ್ಸೆಲ್ 1/2 kg. ಇದು ನಿಜ 1/2 kg ಐತೆ ಜನ ಇದು.
ಹಾಫ್ kg ಸರ್ಫ್ ಎಕ್ಸೆಲ್ಲು. ಹಾಂ, ಜಾಸ್ತಿ ಇಲ್ವಾ? ಆಯ್ತು ಇಡೋ, ನೆಕ್ಸ್ಟ್ ತೋರಿಸು ಬಿಡು. 100 ರೂಪೀಸ್. ಅದೆಷ್ಟು 100 ರೂಪೀಸ್ ಸಾಕು. ಟಾಟಾ ಉಪ್ಪು ಅಂತ ಜನ ಹೆಂಗೆ ಹೋಗೋದೈತಿ ಹಿಂಗೆ ಇದು ಟಾಟಾ ಉಪ್ಪು ಅಂತ ಕಲ್ತ್ಕೊಂಡವನಂತೆ. ಸರಿ, ಯಾರ್ದಿದು ಟಾಟಾ ಉಪ್ಪು? ಏ ರತನ್ ತಾತ ಮರ್ಸ್ಕೊಬಿಟ್ಟಾನೆ. ಗೋಲ್ಡ್ ವಿನ್ನರ್ ಎಣ್ಣೆ. ನೆಕ್ಸ್ಟ್ ಏನಿದು? ಶುಂಠಿ. ಸೂಪರ್. ಅಮ್ಮ ಐಸ್ ಕ್ರೀಮ್ ಆರ್ಡ್ರ್ ಮಾಡಿಲ್ವಾ? ಎಲೆಕೋಸು, ಕ್ಯಾಬೇಜ್. ಏನು ಮಾಡ್ತೀನಿ? ಗೋಬಿ ಮಾಡೋಣ. ಆ್ಯಂಡ್ ಕ್ಯಾರೆಟ್ ಹಾಫ್ kg ಅಷ್ಟೇ. ಹಾಂ, ಎತ್ತಿಡು. ಐಸ್ ಕ್ರೀಮ್ ಮಾಡಲಿಲ್ಲ, ಔಟ್ ಆಫ್ ಸ್ಟಾಕ್ ಅಂತ ಇತ್ತು. ನಾಳೆ ಕೊಡ್ತಾರಂತೆ, ನಾಳೆ ಮಾಡೋಣ. ಈಗಲೇ ಕಂಫರ್ಟ್ ಬಟ್ಟೆಗೆ ಹಾಗೆ ಗಮ್ಮನ ತರಿಕೆ. ಏಯ್ ಎತ್ತಿಡು. ನೆಕ್ಸ್ಟ್ ಎಣ್ಣೆ ಆನಂದಂ. ದೇವ್ರ ಪೂಜೆ ಮಾಡೋದಕ್ಕೆ ದೀಪಕ್ಕೆ 1 ಲೀಟರ್. ನೆಕ್ಸ್ಟ್ ಏನಿದು? ಗಂಧದ ಕಡ್ಡಿ. 100 ಕಡ್ಡಿ ಆಯ್ತಂತೆ. ನಿಜ 100 ಇದಾವ ಜನ ಇದರಲ್ಲಿ? 100 ನಂಬರ್ ಅಂತ ಆಯ್ತಲ್ಲ. ಚೆಕ್ ಮಾಡಬೇಕು. 100 ನಂಬರ್ ಅಂತ ಐತೆ. ನಿಜವಾಗ್ಲೂ ಆಯ್ತಾ? ನನಗೇನೋ ಡೌಟು. ನೆಟ್ ಕ್ವಾಂಟಿಟಿ 100 ನಂಬರ್ಸ್ ಅಂತ ಐತೆ. ಕಾಳಲ್ಲ ಅದು. ಏನದು? ಕಡಲೆ ಬೀಜ. ಇದು ಅರ್ಧ kg. ಇಷ್ಟೇನಾ? ಏನಾಯ್ತೆ? ಏನು ಡವ್ ಮಾಡ್ತಾನೆ ನೋಡು. ಇನ್ನೂ ಸ್ವಲ್ಪ ಆಯ್ತಂದ್ರೆ ಏನಾಯ್ತೆ? ಕಳ್ಳ. ಅಷ್ಟೇನಾ? ಇದಿಷ್ಟೇ. ಇದೆಲ್ಲ ದೇವ್ರ ಮನೆಗೆ ಬೇಕಾಗಿದ್ದು. ಇದೊಂದು ಕಡ್ಲೆ ಬೀಜ ಖಾಲಿಯಾಗಿತ್ತು. ಇದೊಂದು ಮಾಡ್ಕೊಂಡು ಅಡುಗೆ ಮನೆಗೆ. ಅಷ್ಟೇ. 100 ಕಡ್ಡಿ ಇದಾವ. ಚೆಕ್ ಮಾಡ್ತೀನಿ. ಜಾಸ್ಮಿನ್ ಫ್ಲೇವರ್ ಅಂತೆ. ಏನು ಘಮ ಘಮ ಸ್ಮೆಲ್ಲು. ನೋಡೋಣ, ಓಪನ್ ಮಾಡ್ಬಿಟ್ಟು.